ಬಟ್ ಇವತ್ತು ಎಲ್ಲೂ ಇಲ್ಲ ಆ ಥರ. ಯಾಕಂತಂದ್ರೆ ನ್ಯಾಚುರಲ್ ಆಗಿ ತಯಾರು ಮಾಡ್ತಕ್ಕಂಥದ್ದು ಎಲ್ಲೂ ಇಲ್ಲ. ಮತ್ತೆ ಎತ್ತು ಮೇಂಟೈನ್ ಮಾಡಬೇಕು, ಎತ್ತು ನೋಡ್ಕೊಳ್ಳೋಕೆ ಆಳುಗಳಾಗಬೇಕು. ಸೊ ಈ ಜನರೇಷನ್ ಮಕ್ಳು ಕೇಳಿದ್ರೆ ಇದೆಲ್ಲ ಏನು ಅಂತಾನೆ ಗೊತ್ತಿರಲ್ಲ. ಹೌದು, ಇನ್ನು ನಮ್ಮ ಮಕ್ಕಳುಗಳಿಗಂತೂ ಚಾನ್ಸೇ ಇಲ್ಲ ಇವೆಲ್ಲ. ಹೌದು. ಕೆಲವ್ರು ಏನ್ ಅನ್ಕೋತಾರೆ ಅಂದ್ರೆ ಇದನ್ನ ನಾವು ಶೋ ಮಾಡ್ಬಿಟ್ರೆ ಇದೇ ಬಿಸ್ನೆಸ್ ಬೇರೆಯವ್ರು ಮಾಡ್ಬಿಡ್ತಾರೆ ಅಂತೆಲ್ಲ ಅನ್ಕೋತಾರೆ. ಆಕ್ಚುಲಿ ಕಂಪ್ಲೀಟ್ ನನ್ನ ವೈಫ್ ಐಡಿಯಾ ಇದು. ಈ ತರ ಒಂದ್ ಮಾಡಿದ್ರೆ ಓಕೆ, ಇವಾಗ ಜನಗಳು ಎಂಟರ್ ಆಗುವಾಗ ಅವ್ರಿಗೊಂದು ಹಳ್ಳಿ ಫೀಲ್ ಬರಬೇಕು. ಈ ಕಾರಣಕ್ಕೆ ಇದೇ ಕಲ್ಲು ಯೂಸ್ ಮಾಡಬೇಕು, ಈ ಇದಕ್ಕೆ ಇದೇ ಮರ ಯೂಸ್ ಮಾಡಬೇಕು ಅಂತಿದ್ದೆ, ಅದೇ ಯೂಸ್ ಮಾಡ್ತೀವಿ. 2.5 ಟನ್ ಬಂತು ಸರ್. ನಾವು ಗಾಡಿಯಲ್ಲಿ VRL ಅಲ್ಲಿ ಹಾಕ್ಸ್ಕೊಂಡ್ ಬಂದಿದ್ದು. ಸೊ ಅದಕ್ಕೆ ಅವಾಗ ನಾವು ಜಾಕ್ ಹಾಕಿ ನಾವು ಎತ್ತೀವಿ. ಸೊ ಅದಕ್ಕೆ ಒಂದು ಫ್ರೇಮ್ ಬೇಕು. ಆ ಫ್ರೇಮ್ ಪ್ಲಾನ್ ಮಾಡಕ್ ಬದಲು ಒಂದು ಇದೇ ಮಾಡ್ಬೋಣ ಅಂತೇಳಿ ಮಾಡಿದ್ದೆ ಇದು. ನಮ್ಮ ಮನೆ ಒಳಗೆ ನಾವೇ ಬೆಳೆದ್ಬಿಟ್ಟು ನಾವೇ ತಿನ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಎಷ್ಟೋ ಕಂಟ್ರಿಯಲ್ಲಿ. ಸರ್ ಮತ್ತೆ ಏನಂತಂದ್ರೆ ಈಗ ನಮಗೆ ಏಕೆಂತಂದ್ರೆ ಈ ತರ ನ್ಯಾಚುರಲ್ ಆಗಿ ಗಾಣದ ಮುಖಾಂತರ ನಾವು ಏನ್ ತಯಾರು ಮಾಡ್ತಕ್ಕಂಥದ್ದು ಏನಂತಂದ್ರೆ ನಾವು ಎಲ್ಲಿಯೂ ಕೂಡ ಇಲ್ಲ, ಕಾಣಿಸ್ತಾ ಇಲ್ಲ. ಹೌದು. ಯಾಕೆಂತಂದ್ರೆ ಕೆಲವೊಂದು ಕಡೆ ಗಾಣದ ಪುರ ಅಂತಾನೆ ಇತ್ತು. ಆ ತರ ಒಂದು ಅಷ್ಟೇ ಬರೀ ಇಡೀ ಹಳ್ಳಿನೇ ಅಥವಾ ಊರೇ ಇದ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು. ಬಟ್ ಇವತ್ತು ಎಲ್ಲೂ ಇಲ್ಲ ಆ ತರ. ಯಾಕಂತಂದ್ರೆ ನ್ಯಾಚುರಲ್ ಆಗಿ ತಯಾರು ಮಾಡ್ತಕ್ಕಂಥದ್ದು ಎಲ್ಲೂ ಇಲ್ಲ.